ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿಯಲ್ಲಿ ನಡೆದ ವಿರಾಟ್ ಹಿಂದೂ ಸಮ್ಮೇಳನ ಬೃಹತ್ ಸಮಾವೇಶವು ಒಂದು ಅಭೂತಪೂರ್ವ ಕಾರ್ಯಕ್ರಮವಾಗಿತ್ತು. ಬಾಲ್ಕಿ ಪಟ್ಟಣದ ಬಾಲ್ಕೇಶ್ವರ ಮಂದಿರದಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಭಾರತ ದೇಶದ ಎಲ್ಲಾ ಮಹಾಪುರುಷರ ಭಾವಚಿತ್ರವನ್ನ ಬಾಲ್ಕಿ ಪಟ್ಟಣದಲ್ಲಿ ಎಲ್ಲಾ ಆಟೋ ರಿಕ್ಷಾ ಮೇಲೆ ಇಟ್ಟುಕೊಂಡು ಗೋಮಗುಂಡೇಶ್ವರ ವೃತ್ತದಿಂದ ಬಸ್ ಸ್ಟ್ಯಾಂಡ್ ಮುಖಾಂತರ ಬಂಗಾರ್ ಬಜಾರ್, ಗಾಂಧಿ ವೃತ್ತ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಚನ್ನಬಸವ ಆಶ್ರಮಕ್ಕೆ ತಲುಪಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲಾ ಧರ್ಮದ ಜನರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ರ್ಯಾಲಿ ಮುಖಾಂತರ ಕುಣಿತ ನೃತ್ಯದೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಭಾಗಿಯಾದರು. ಬಾಲ್ಕಿ ಪಟ್ಟಣದ ಹಿರಿಯರು, ಕಿರಿಯರು, ಮುದ್ದು ಮಕ್ಕಳು, ಶಾಲೆ ಮಕ್ಕಳು ಖುಷಿಯಿಂದ ಕುಣಿಯುತ್ತಾ ಕುಪ್ಪಳಿಸುತ್ತಾ ದೇಶ ಕಟ್ಟೋಣ, ದೇಶ ಬೆಳೆಸೋಣ ಎಂದು ಗೌರವದೊಂದಿಗೆ ಸ್ವಾಭಿಮಾನದಿಂದ ಅಭಿಮಾನದಿಂದ ಈ ಸಮ್ಮೇಳನದಲ್ಲಿ ಭಾಗಿಯಾದರು. ವಿರಾಟ್ ಹಿಂದೂ ಸಮ್ಮೇಳನಕ್ಕೆ ಬಾಲ್ಕಿ ನ್ಯಾಯಾಲಯದಿಂದ ನ್ಯಾಯವಾದಿಗಳು ಮತ್ತು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಗೌರವದೊಂದಿಗೆ ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಬಾಲ್ಕಿ ಪಟ್ಟಣದ ಪ್ರಮುಖರಾದ ಡಿಕೆ ಸಿದ್ದರಾಮ್, ಪ್ರಸನ್ನ ಖಂಡ್ರೆ, ಚನ್ನಬಸವ ಬಳತಿ, ಶಿವು ಲಕ್ಕುಂಡೆ ಇನ್ನಿತರರು ಹಿರಿಯ ಮುಖಂಡರು ಹಾಗೂ ಪ್ರಮುಖರು ಭಾಗವಹಿಸಿದ್ದಾರೆ. ಸಮ್ಮೇಳನ ಕಾರ್ಯಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಸ್ವವ್ಯವಸ್ಥೆಯೊಂದಿಗೆ ಸಮ್ಮೇಳನಕ್ಕೆ ಬಂದಂತ ಸಾರ್ವಜನಿಕರಿಗೆ ಸರಳವಾಗಿ ವ್ಯವಸ್ಥೆ ಮಾಡಿಕೊಟ್ಟರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್.